One second, sir. I think I forgot something. I need to give them mic. ಸೊ ನಾವು ಇವತ್ತು ಸಮರ ಹಾಸ್ಟೆಲ್ 5th ಫ್ಲೋರ್ ಅಲ್ಲಿ ಇದೀವಿ. ಇದು ಫುಲ್ ಹುಡುಗಿರ್ದು ಫ್ಲೋರು. ಎಲ್ಲರಿಗೂ ಈಗ ಊಟ ಎಲ್ಲ ಕೊಟ್ಟಿದ್ದಾರೆ. ಲೈಕ್ ದೇ ಸ್ಟಾರ್ಟೆಡ್ ಈಟಿಂಗ್. ಸೊ ಒಂದ್ ಯಾವ್ದಾರ ರ್ಯಾಂಡಮ್ ರೂಮ್ಗೆ ಹೋಗಿ ಲೈಕ್ ಸ್ಟೂಡೆಂಟ್ ಫುಡ್ ರಿವ್ಯೂ ಹೇಗಿದೆ ಅಂತ ಕೇಳೋಣ. ಹಾಯ್. ಸೊ ಯು ಹ್ಯಾವಿಂಗ್ ಫುಡ್? Yes. Nice. Can I sit? You have a beautiful mat. It's looking very delicious, huh? You're having chicken and paneer. Very nice. It's smelling nice also. It's tasty also. Guys, actually ನಾವು ಇವತ್ತು ಹುಡುಗಿ ರೂಮಲ್ಲಿ ಇದ್ದೀವಿ. ಆ್ಯಕ್ಚುಲಿ ದೇ ಹ್ಯಾವಿಂಗ್ ದ ರಷ್ಯಾದಲ್ಲಿ ಮೋಸ್ಟ್ ಆಫ್ ಕಾಲೇಜ್ಗಳಲ್ಲಿ ಬ್ರೇಕ್ಫಾಸ್ಟ್ ಕೊಡೋದಿಲ್ಲ, ಬಟ್ ಓನ್ಲಿ ದ ಸಮರ್ಸೆಟ್ ಮೆಡಿಕಲ್ ಯೂನಿವರ್ಸಿಟಿಲಿ ದೇ ಆರ್ ಪ್ರೊವೈಡಿಂಗ್ ದ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್. ಆ್ಯಂಡ್ ಸ್ಟೂಡೆಂಟ್ಸ್ ಊಟ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಹಿಯರ್ ಡೈರೆಕ್ಟ್ಲಿ ಫ್ರಮ್ ದೆಮ್ ಹೌ ದೇ ಫೀಲ್, ಲೈಕ್ ಫುಡ್ ರಿವ್ಯೂ ಅವ್ರದ್ದೇ ತಗೊಳ್ಳೋಣ. ಗೈಸ್, ನಾನು ನೋಡ್ತಾ ನನಗೆ ತಿನ್ಬೇಕು ಅನ್ನಿಸ್ತಿದೆ. ಆ್ಯಕ್ಚುಲಿ ಚಿಕನ್ ಇಟ್ಸ್ ಮೈ ಫೇವ್ರೆಟ್. Good. And I think it's a paneer, yeah. Vegetarian. That looks delicious too. ಸೊ ಹೇಗಿದೆಮ್ಮ ಫುಡ್ ಎಲ್ಲ? ಲೈಕ್ ಈಗ ನೀವು ಆಲ್ಮೋಸ್ಟ್ ಲೈಕ್ ಇಲ್ಲಿ ಮೆಸ್ಸಿಂದ ಫುಡ್ ತೊಗೊತಾ ಇದ್ದೀರಾ. ಸೊ ಟೇಸ್ಟ್ ಆಗಿರ್ಬೋದು, ಹೈಜೀನ್ ಆಗಿರ್ಬೋದು, ಕ್ಲೀನ್ ಆಗಿರ್ಬೋದು, ಹೌ ಡು ಯು ಫೀಲ್ ಅಬೌಟ್ ಇಟ್? ತುಂಬಾ ಚೆನ್ನಾಗಿದೆ ಫುಡ್ ಅಂತೂ. ಮನೆ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. One second, sir. I think I forgot something. I need to give them mic. Acha, I have mic, so you can just use this. Acha, TK, you having, I will use it. No worries. So, yes, please. ಹೇಳಿಮ್ಮ, ಹೇಗಿದೆ ಲೈಕ್ ಫುಡ್ ರಿವ್ಯೂ? ತುಂಬಾ ಚೆನ್ನಾಗಿದೆ ಸರ್. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಟೈಮಿಗೆ ಕರೆಕ್ಟಾಗಿ ಸಿಗುತ್ತೆ. ಟೇಸ್ಟ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಮನೆ ಊಟದ ತರಾನೇ ಇರುತ್ತೆ. ಓಕೆ, ನೋ ಇಶ್ಯೂಸ್. ಗುಡ್. ಸೊ ಈಗ ನೀವು ಚಿಕನ್ ತಿಂತಾ ಇದ್ದೀರಲ್ಲ, ಲೈಕ್ ಇಟ್ಸ್ ಆ್ಯಕ್ಚುಲಿ ಹಲಾಲ್ ಚಿಕನ್ನ ಪ್ರೊವೈಡ್ ಮಾಡ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ನಾನ್ ವೆಜಿಟೇರಿಯನ್ ಬಂದಾಗ ದೇ ಲೈಕ್ ಹಲಾಲ್ ಚಿಕನ್ ಲೈಕ್ ದ್ಯಾಟ್. ಸೊ ಸಮರ ಸ್ಟೇಟ್ ಮೆಡಿಕಲಲ್ಲಿ ಲೈಕ್ ಇಲ್ಲಿ ಮೆಸ್ಸಲ್ಲಿ ಮಾತ್ರ ನಿಮ್ಗೆ ಹಲಾಲ್ ಚಿಕನ್ ಕೂಡ ಪ್ರೊವೈಡ್ ಮಾಡ್ತಾರೆ. ಗೈಸ್, ಲೈಕ್ ಆ್ಯಕ್ಚುಲಿ ವೀಕ್ಲಿ 2 times ನಾನ್ ವೆಜ್ ಇರುತ್ತೆ ಆ್ಯಂಡ್ ವೆಜಿಟೇರಿಯನ್ ಕೂಡ ಇರುತ್ತೆ. ಸೊ ಲೈಕ್ ನಾನ್ ವೆಜ್ ಇದ್ದವ್ರಿಗೆ ನಾನ್ ವೆಜ್ ತಿನ್ಬೋದು, ಆ್ಯಂಡ್ ವೆಜ್ ಬೇಕಾದ್ರೆ ವೆಜ್ ತಿನ್ಬೋದು. ಲೈಕ್ ಶಿ ಹ್ಯಾವ್ ಅ ಪನೀರ್, ಶಿ ಈಸ್ ಈಟಿಂಗ್ ಪನೀರ್. ಸೊ ಹೌಸ್ ದ ಟೇಸ್ಟ್ ಮಾ? ಸರ್, ನಾನು ಅನ್ಕೊಂಡೆ ಮೆಸ್ ಮೇಲೆ ಬರೀ ನಾನ್ ವೆಜ್ ಇರುತ್ತೆ, ವೆಜ್ ಸಿಗೋದು ಇಲ್ಲಿ ಲೈಕ್ ಇನ್ನ ಫಾರಿನ್ ಕಂಟ್ರಿ ತುಂಬಾ ಕಷ್ಟ ಅಂತ. ಬಟ್ ನಾನು ಎಲ್ಲೂ ಆಚೆ ಕಡೆ ಹೋಗೋಷ್ಟೇ ಇಲ್ಲ. ಮೆಸ್ ಅಲ್ಲೇನೆ ದೇ ಹ್ಯಾವ್ ಬೆಟರ್ ವೆಜಿಟೇರಿಯನ್ ಫುಡ್. ಲಂಚ್ ಆಗಿರ್ಬೋದು, ಡಿನ್ನರ್. ಅವ್ರ ಚಿಕನ್ ಇದ್ದಾಗೆಲ್ಲ ನಮ್ಗೆ ಪನೀರ್ ಇರುತ್ತೆ, ಕರಿ ಮಾಡ್ತಾರೆ, ವೆಜ್ ಬಿರಿಯಾನಿ ಇರುತ್ತೆ. ಸೊ ವೆಜ್ ಆಲ್ಸೋ ಇಟ್ ವಿಲ್ ಬಿ ವೆರೈಟಿ ಆಫ್ ಆಪ್ಷನ್ಸ್ ಅಂಡ್ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಸೊ ಲೈಕ್ ಈಗ ನಿಮ್ಗೆ ಯಾವ ಥರ ಸಿಗ್ತಾ ಇದಮ್ಮ? ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, 3 ಟೈಮ್ ಸರಿಯಾಗಿ ಸಿಗ್ತಾ ಇದೆಯಾ? ಸಫಿಷಿಯೆಂಟ್ ಆಗಿ ಸಿಗ್ತಾ ಇದೆಯಾ? ಹಾ ಸರ್, ಟೈಮಿಗೆ ಕರೆಕ್ಟ್ ಆಗಿ ಸಿಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ ತಿನ್ಬೋದು, ಅದ್ರಲ್ಲೇನು ಇಶ್ಯೂಸ್ ಇಲ್ಲ. ಅಂದ್ರೆ ಲಿಮಿಟೆಡ್ ಇಷ್ಟೇ ತಿನ್ಬೇಕು ಅಂತ ಆ ಥರ ಏನಾರ ಇದೆಯಾ? ಏನಿಲ್ಲ, ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ಹಾಕೋಬಹುದು. ಲಿಮಿಟೆಡ್ ಕೊಡ್ತಾರೆ. ಲಿಮಿಟೆಡ್ ಕೊಡ್ತಾರೆ. ಅಂಡ್ ಫುಡ್ ಹೇಗಿರುತ್ತಮ್ಮ? ಲೈಕ್ ಬಿಸಿ ಇರುತ್ತೋ, ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾರ, ಇಲ್ಲ ಮಾಡಿಟ್ಟಿರೋದನ್ನ ಕೊಡ್ತಾರಾ? ಇಲ್ಲ ಸರ್, ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತಾರೆ. ಸೊ ನಾವ್ ವೆನೆವರ್ ನಾವ್ ತಿನ್ಬೇಕು ಅಂದ್ರೂ ಅದು ಬಿಸಿ ಬಿಸಿ ಅಂಡ್ ಫ್ರೆಶ್ ಆಗೇ ಸಿಗುತ್ತೆ. ಓಕೆ. ಟೇಸ್ಟ್ ಹೇಗಿದೆ? ಮೇನ್ ಟೇಸ್ಟ್ ಇಸ್ ರಿಯಲಿ ಮಸಾಲಾ, ಸ್ಪೈಸ್ ಅಂಡ್ ಆಲ್, ಬಿಕಾಸ್ ವಿ ಇಂಡಿಯನ್ ಲವ್ ಸ್ಪೈಸಸ್. ಸೊ ಹೌಸ್ ದ ಫುಡ್? ಲೈಕ್ ಈಸ್ ಇಟ್ ಸ್ಪೈಸಿ, ಮಸಾಲಾ, ಎವ್ರಿಥಿಂಗ್ ಎಲ್ಲ ಚೆನ್ನಾಗಿದೆ? ಹೇಗೆ? ಸೂಪರ್ ಆಗಿದೆ. ಫುಲ್ ಇಂಡಿಯನ್ ಸ್ಪೈಸಸ್ ಹಾಕಿ ನಮ್ ಖಾರ ಚಳಿಗೆ ಎಲ್ಲ ಸೂಪರ್ ಆಗಿದೆ. Yeah, actually it's so cold here in Russia, so definitely we need spice food. We like them too. She also. So like ಹೇಗಿರುತ್ತಮ್ಮ? ಲೈಕ್ ಡಿನ್ನರ್ ಅಂದ್ರೆ ಲೈಕ್ I see that chapati is on your plate. You have rice, you have paneer curry, and she also have, but instead of paneer she have chicken. So like ಈ ತರ ಫುಡ್ ನಿಮ್ಗೆ ಡೈಲಿ ಇರುತ್ತಾ, ನೈಟು ಹೇಗೆ? ಎವ್ರಿ ನೈಟ್ ಹಿಂಗೆ ಏನೋ ಒಂದಿರುತ್ತೆ. ರೈಸ್ ಪ್ರತಿದಿನಾನು ಸರ್ವ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದೊಂದ್ಸಲಿ ಚಪಾತಿ ಇರುತ್ತೆ, ಒಂದ್ಸಲಿ ವೆಜ್ ಬಿರಿಯಾನಿ ಇರುತ್ತೆ, ಪೂರಿ ಮಾಡಿದ್ರು ನೆನ್ನೆ. ಸೊ ವೆರೈಟೀಸ್ ಆಫ್ ಇರುತ್ತೆ, ಒಂದೇ ಫಾಲೋ ಏನ್ ಮಾಡಲ್ವಾ? ಓಕೆ. ಅಂದ್ರೆ ಡೈಲಿ ಬೇರೆ ತರ ವೆರೈಟೀಸ್ ಮಾಡ್ತಾರೆ. ಸೊ ಆಕ್ಚುಲಿ ಲೈಕ್ ಈಗ ನಿಮ್ಗೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ಲಮ್ಮ, ಲೈಕ್ ಯೂಶಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಬಂದಾಗ ಈಗ ಎಷ್ಟೊಂದ್ ಜನ ಅಡ್ಗೆ ಮಾಡಕ್ ಬಂದಿರೋ ಗೊತ್ತಿರಲ್ಲ, ಮೇನ್ ಥಿಂಗ್.
ಸೆಕೆಂಡ್ ಥಿಂಗ್ ಏನು ಅಂತಂದ್ರೆ, ಈಗ ನೀವು ಕ್ಲಾಸಸ್ಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ, ಲೈಕ್ ಇಟ್ ಟೇಕ್ಸ್ ಟೈಮ್. ಯಾಕಂದ್ರೆ ಬೆಳಿಗ್ಗೆ ಎದ್ದು ಟ್ರಾವೆಲಿಂಗ್ ಮಾಡಬೇಕಾಗುತ್ತೆ, ದೆನ್ ಅಗೇನ್ ಯು ನೀಡ್ ಟು ಕಮ್ ಬ್ಯಾಕ್, ಯು ನೀಡ್ ಟು ಗೋ ಟು ಕಾಲೇಜ್, ಅಟೆಂಡ್ ದ ಕ್ಲಾಸಸ್ ಆ್ಯಂಡ್ ಆಲ್. ಸೊ ಇನ್ ದಿಸ್ ಸಿಚುಯೇಷನಲ್ಲಿ ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ದಿಸ್ ಇಂಡಿಯನ್ ಮೆಸ್ ಪ್ರೊವಿಷನ್ ವೆರಿ ಬೆನಿಫಿಟ್ ಅಂತ ವಿ ಆರ್ ಜಸ್ಟ್ ಸೇ, ಬಿಕಾಸ್ ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಫಾರ್ ದ ಇಂಡಿಯನ್ ಸ್ಟೂಡೆಂಟ್ಸ್ ಖಂಡಿತ. ಹಿಯರ್. ಸೊ ವಾಟ್ಸ್ ಯುವರ್ ಒಪಿನಿಯನ್ ರಿಗಾರ್ಡಿಂಗ್ ದಟ್? ಯಾ ಆಬ್ವಿಯಸ್ಲಿ ನಾವು ಇಲ್ಲಿ ಮನೆಯಿಂದ ತಗೊಂಡ್ ಬರ್ಬೋದು ಸ್ಪೈಸಸ್, ಬಟ್ ಕ್ಲಾಸಸ್ ಮಧ್ಯ ಇಲ್ಲಿ ನಮ್ಗೆ ಟೈಮ್ ಸಿಗೋ ಮಧ್ಯ ಕುಕ್ ಮಾಡಕ್ಕೇನೆ ನಮ್ಗೆ ತುಂಬಾ ಟೈಮ್ ಇರುತ್ತೆ, ಓದ್ಕೊಳ್ಳೋದು ಬೇರೆ ಇರುತ್ತೆ. ಸೊ ಅದರ ಮಧ್ಯ ಇವ್ರು ಪ್ರೊವೈಡ್ ಮಾಡ್ತಿರೋ ಮೆಸ್ ಫುಡ್ ಇಸ್ ದ ಬೆಸ್ಟ್ ಅನ್ಸತ್ತೆ ನಮ್ಗೆ. ಓಕೆ, ಅಲ್ಲಿ ಒಂದು ಟೈಮು ಸೇವ್ ಆಗ್ತಾ ಇದೆ, ಓದ್ಕೊಳ್ಳೋಕ್ಕೂ ಟೈಮ್ ಸಿಗುತ್ತೆ ಅಂಡ್ ಟೇಸ್ಟಿ ಫುಡ್ ಕೂಡ ಸಿಗ್ತಾ ಇದೆ. ಸೊ ಐ ಗೆಸ್ ದ ಮೆಸ್ ಫುಡ್ ಇಸ್ ದ ಬೆಸ್ಟ್. ಗುಡ್ ಗುಡ್ ಗುಡ್. ಆಮೇಲೆ ಲೈಕ್ ಈಗ ನೀವು ಕಿಚನ್ ಆಕ್ಸೆಸ್ ಏನಾರು ಇರುತ್ತಾ ನಿಮ್ಗೆ? ಈಗ ನೀವು ಮೆಸ್ಸಲ್ಲಿ ಫುಡ್ ತೊಗೊತಾ ಇರ್ತೀರಾ ಅಂತಂದ್ರೆ, ಸೊ ಕಿಚನ್ ಆಕ್ಸೆಸ್ ನಿಮಗೆ ಕೊಡ್ತಾರ ಅಂದ್ರೆ ಯು ಏನಿ ಲೈಕ್ ಸ್ಮಾಲ್ ಥಿಂಗ್ಸ್, ಆರ್ ಇಫ್ ಯು ವಾಂಟ್ ಮೇಕ್ ಎನಿಥಿಂಗ್ ಬೈ ಯೋರ್ ಓನ್, ಲೈಕ್ ಕಾಫಿ ಟೀ ಆಗಿರ್ಬೋದು ಅಥವಾ ಏನೋ ಮಾಡ್ಬೋದು ಅಂದ್ರೆ, ಈಸ್ ಡು ಯು ಹ್ಯಾವ್ ಎ ಕಿಚನ್ ಆಕ್ಸೆಸ್? ಯಾ ಕಂಪಲ್ಸರಿ ನಮ್ಗೆ ಮೆಸ್ ತಗೊಳ್ಳಿ ಬಿಡ್ಲಿ, ನಮ್ ಫ್ಲೋರ್ ಅಲ್ಲಿ ಏನ್ ಕಿಚನ್ ಇರುತ್ತೆ ಇಟ್ಸ್ ಅವೈಲೇಬಲ್ ಟು ಎವ್ರಿ ಒನ್. ನಾವು ಕಾಫಿ ಆಗಿರ್ಬೋದು ಅಥವಾ ನಮ್ಗೆ ಏನಾದ್ರೂ ಕುಕ್ ಮಾಡ್ಕೊಳಕ್ ಇರ್ಬೋದು, ವಿಲ್ ಶೋರ್ಲಿ ಹ್ಯಾವ್ ಕಿಚನ್ ಆಕ್ಸೆಸ್ ಫಾರ್ ಎವ್ರಿ ಒನ್. ಓಕೆ ಓಕೆ. ಸೊ ದೆನ್ ಲೈಕ್ ಯು ನಾಟ್ ಫೀಲಿಂಗ್ ಅವೇ ಫ್ರಮ್ ಹೋಮ್? ನೋ, ನಾಟ್ ರಿಯಲಿ. ಫುಡ್ಡು ಎಲ್ಲಾನು ಸಿಗ್ತಾ ಇದೆ, ಇಂಡಿಯನ್ ಫುಡ್ಡು ಸಿಗ್ತಾ ಇದೆ. ಸೊ ಯು ಹ್ಯಾವ್ ಎ ಬೆಸ್ಟ್ ಎಜುಕೇಶನ್ ಆ್ಯಂಡ್ ವಿತ್ ದ ಬೆಸ್ಟ್ ಹಾಸ್ಟೆಲ್ ಆ್ಯಂಡ್ ಯು ಹ್ಯಾವ್ ದ ಇಂಡಿಯನ್ ಫುಡ್ ಆಲ್ಸೋ. ಸೊ ಬ್ರೇಕ್ಫಾಸ್ಟಲ್ಲಿ, ಲಂಚಲ್ಲಿ ಯಾವ ಥರ ಕೊಡ್ತಾರೆ ಫುಡ್ಡು? ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲಿ ಬ್ರೆಡ್ ಜಾಮ್ ಇರುತ್ತೆ ಅಥವಾ ಬ್ರೆಡ್ ಮೇಯೋನೀಸ್ ಅಥವಾ ಸ್ಪ್ರೌಟ್ಸ್ ಇರುತ್ತೆ. ಓಕೆ. ನೆಕ್ಸ್ಟ್ ಲಂಚ್ ಅಲ್ಲಿ ರೈಸ್ ಅಂಡ್ ಕರ್ರಿ ಮಾಡಿರ್ತಾರೆ. ಡಿನ್ನರ್ಗೆ ಒನ್ ಟೈಮ್ ಲೈಕ್ ರೋಟಿ ಮಾಡಿರ್ತಾರೆ ಅಥವಾ ಒನ್ ಟೈಮ್ ಪೂರಿ ಕೊಡ್ತಾರೆ. ಬಿರಿಯಾನಿ ಮಾಡಿದ್ರೆ ಅಚ್ಚಾ, ಬಿರಿಯಾನಿ. ಯಾ ಬಿರಿಯಾನಿ ವೀಕ್ಲಿ ಒನ್ಸ್ ವಿಲ್ ಗೆಟ್ ಬಿರಿಯಾನಿ. Guys, they having literally all the fun. They like ಅವ್ರ ಮನೆಯಿಂದ ಆಚೆ ಇದ್ದಾರೆ ಅಂತ ಅನ್ಸೋದೇ ಇಲ್ಲ, ಬಿರಿಯಾನಿ ತಿಂತಾ ಇದ್ದಾರೆ. ದೇ ಹ್ಯಾವಿಂಗ್ ಚಿಕನ್, ದೇ ಹ್ಯಾವ್ ಪನ್ನೀರ್, ರೋಟಿ, ರೈಸ್, ದಾಲ್, ಪೂರಿ, ಸಬ್ಜಿ, ಇನ್ನೇನ್ ಬೇಕು ಇನ್ನೆಲ್ಲಾನು ಮನೆ ತರನೇ ಊಟ ಸಿಗ್ತಾ ಇದೆ ನಿಮ್ಗೆ. ಗಾಯ್ಸ್, ಯು ಆರ್ ಲಕ್ಕಿ. ಗುಡ್ ಗುಡ್. ಸೊ ಐ ವಿಲ್ ಅಲೋ ಯು ಟು ಹ್ಯಾವ್ ಯುವರ್ ಡಿನ್ನರ್. Yes sir. ಓಕೆ, ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ರಿವ್ಯೂ. ಸೊ ನಾವೀಗ ಬಾಯ್ಸ್ ಫ್ಲೋರ್ ಅಲ್ಲಿ ಇದೀವಿ, ಎಲ್ಲರಿಗೂ ಬಿಸಿ ಬಿಸಿ ಊಟ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಾಯ್ಸ್ ರಿವ್ಯೂ ಹೇಗಿದೆ ಅಂತ ನೋಡೋಣ. ಲೆಟ್ಸ್ ಗೋ ಗೈಸ್, ಚೆಕ್ ವಿತ್ ದಿಸ್ ರೂಮ್. ಹಾಯ್ ಗೈಸ್, ಕ್ಯಾನ್ ಐ ಕಮ್ ಇನ್? ಅಚ್ಚಾ, ಯು ಆರ್ ಹ್ಯಾವಿಂಗ್ ಫುಡ್. ನೈಸ್ ಯಾರ್. You have paneer and chicken, rice, roti on your plate. Can I sit here? Yeah. Thank you. So, yeah, I'm Dr. Tarun. So, we would like to take reviews of the mess. Yeah. So, please let me know your name and from where you are. I'm Syed Mohammad Yunus. I'm from Bangalore. Acha, you're from Bangalore. Nice, yeah. I'm also from Bangalore. Good. Your name, please. I'm Saint Khwaja Muinuddin and I am also from Bangalore. Nice, yeah. So we have two guys from Bangalore. So you know Kannada or English? Which language you are comfortable? Comfortable in English. Comfortable in English. We can understand Kannada, but it's Good. It's good to see like Karnataka guys at Samara State Medical University pay. Acha, theek hai, like sorry to interrupt you. You are already having the food, huh? But it's really very delicious, yeah, guys. So how you feel about the यहाँ पे like mess पे खाना? How you feel about it? मेस का खाना तो अच्छा है, लाइक डेली अच्छा मतलब टाइम पे खाना आ जाता है, तो रात को भी अलग अलग वैरायटी लगता है. So every day you will get the same varieties like this, like rice, chapati, and Yeah. curry like that. We get non-veg 3 times a week. That's great, yeah. So like you get non-vegetarian and veg also Yes. on the same day. That's perfect. So like what it will be for the lunch and breakfast? For lunch we get dal chawal, sometimes rajma chawal. And So sometimes you having proper Indian food then. So you're not missing home at all. not at all. That's great, guys. So like actually students will think like if they're staying outside, if they're going abroad, main issue will be the food ka ho jayega na, because even if you get the Indian food, taste will not be there and you won't get the varieties. But I'm seeing you have many varieties on your plate, huh? That's really nice, guys. Yes, sir. So lunch पे क्या क्या मिल सकती है? लंच पे अलग अलग जैसे पूरा इंडियन फूड रहता है. राजमा चावल हो गया, छोले चावल, वही दाल चावल, खिचड़ी मिलता है संडे, अच्छा. मतलब थोड़ा लाइट रहे.
So how do you feel the taste? Because you know we Indians like masala and spices, all- everything. Everything is balanced and it's delicious, like Indian food. All Indian spices are used. That's So like it's a spicy also. Yeah, spicy मतलब little medium. bit. Acha. So tell me one thing, guys. Like, is the food served fresh or like like they will prepare and keep it and they will give like that? How it will be? It's given fresh on. So all All three three times times you it's getting fresh. fresh food. Like they will prepare fresh food freshly and they will give you. Yeah. That's so nice. That's really nice. Because see, like mainly for students, what I feel when they're studying, like staying like घर पे बाहर, when they're staying out of the house, the main चीज like they need the hostel and food. ये problem हो जाएगा सब students के लिए. But you having wonderful hostel and a good food. Yes, sir. So actually only Samara State Medical University पे like यहाँ पे like Indian hostel पे only they are getting the breakfast, lunch and dinner. Sub like universities in Russia they're providing only the lunch and dinner itself. But यहाँ पे they are getting 3 times food including the breakfast and they are also enjoying it. Let's tell me one thing like so you need to go to class and everything na, so like you are getting the food from the mess, you don't need to cook by yourself, so is it beneficial for you? How it's getting like helpful for your studies and your daily life? It's saving. beneficial. It's saving our time. Like we don't need to cook. Yeah, because पूरा दिन क्लास रहता है. see like I'm also a doctor, I know that like in medicine pay there will be too much to study because students will be having too much to study and they'll be having actually less free time. So like they're getting the mess food like Indian food at mess pay, so they don't need to waste their time, so they'll be getting food in time and they can focus their studies, they can focus on their studies actually. So that's really good, nice. So please have food. Okay guys, you enjoy your dinner and I will also have mine soon. ठीक है, thank you for sharing your review. Yeah, bye.